ಹಾಯ್. ಏನ್ ಅದ್ಭುತ ಗುರು! ನಿದ್ದೆ ಬಂದ್ರೆ ಎಲ್ಲವನ್ನ ಮರೆಸುತ್ತೆ, ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲವನ್ನ ನೆನೆಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಪ್ರೀತಿ ಮತ್ತೆ ಸ್ವಾರ್ಥ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ನಂಬುತ್ತಾ ಬಾಳೋದನ್ನ ಪ್ರೀತಿ ಅಂತ ಕರೆದ್ರೆ, ನಂಬಿಸುತ್ತಾ ಬಾಳೋದನ್ನ ಸ್ವಾರ್ಥ ಅಂತ ಕರೀತಾರೆ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ದೊಡ್ಡದು, ನೋವು ಕೊಡುವ ಮನಸ್ಸಿಗಿಂತ ನೋವನ್ನು ಮನಸುವ ಮನಸ್ಸು ದೊಡ್ಡದು. ಈ ಒಂದು ಸುಖ ದುಃಖ ಅನ್ನೋದು ನಮ್ಮ ಜೀವನದ ಉದ್ದಕ್ಕೂ ಸಾಗಿ ಬರುವಂತಹ ಒಂದು ನಂಟಾಗಿದೆ. ನಮ್ಮ ಜೀವನದಲ್ಲಿ ಪ್ರಮುಖವಾಗಿ ನಾವು ಯಾವಾಗಲೂ ಖುಷಿಯಾಗಿ ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳಿದ್ರೆ, ಪ್ರಮುಖವಾಗಿ ಭಾವನೆಗಳ ಕೈಗೆ ನಮ್ಮ ಬದುಕನ್ನು, ಕನಸುಗಳ ಕೈಗೆ ನಮ್ಮ ಮನಸ್ಸನ್ನು, ಹಾಗೂ ಆಸೆಗಳ ಕೈಗೆ ನಮ್ಮ ಬುದ್ಧಿಯನ್ನು, ಜೊತೆಗೆ ಕ್ಷುಲ್ಲಕ ಜನರ ಮಾತಿಗೆ ನಮ್ಮ ಕಿವಿಯನ್ನು ಯಾವತ್ತೂ ಕೂಡ ಕೊಡಬಾರ್ದು. ನಮ್ಮ ಜೀವನದಲ್ಲಿ ಯಾವಾಗಲೂ ಒಬ್ಬರಿಗೆ ಇಂಪ್ರೆಸ್ ಮಾಡುವಂತಹ ಬದುಕನ್ನು ಬದುಕೋಕ್ಕೆ ನಾವು ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಒಬ್ಬರಿಗೆ ಇನ್ಸ್ಪಿರೇಷನ್ ಆಗುವಂತಹ ಬದುಕನ್ನು ಬದುಕಕ್ಕೆ ಟ್ರೈ ಮಾಡಬೇಕು. ಯಾಕಂತ ಹೇಳಿದ್ರೆ, ಒಬ್ಬರಿಗೆ ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ನಾವೇ ಡಿಪ್ರೆಸ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ಒಬ್ಬರಿಗೆ ಇನ್ಸ್ಪಿರೇಷನ್ ಆಗುವಂತಹ ಒಂದು ಕೆಲಸವನ್ನು ಮಾಡಿ ಆ ರೀತಿಯ ಒಂದು ಬದುಕನ್ನು ಬದುಕೋಕ್ಕೆ ನಾವು ಟ್ರೈ ಮಾಡಿದ್ರೆ, ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಒಂದು ಇಂಪ್ಲಿಮೆಂಟ್ ಅನ್ನೋದು ಕಂಡುಬರುತ್ತೆ. ಯಾವಾಗಲೂ ಕೂಡ ನಮ್ಮ ಜೀವನವನ್ನು ನಗು ನಗುತ್ತಾ ಅಭಿವೃದ್ಧಿಯ ಕಡೆಗೆ ಸಾಗಿಸುವ ಕಡೆ ನಮ್ಮ ಗಮನವಿರಬೇಕೇ ಹೊರತು ಕ್ಷುಲ್ಲಕ ಜನರ ಮಾತಿಗೆ ಎಂದಿಗೂ ಕೂಡ ನಮ್ಮ